ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತುರ್ಭಿರ್ವಿದಿತಂ ಪೀತಕೌಶಾಂಬರೇಣ ಚ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 7ನೇ ಶ್ಲೋಕ ಮತ್ತು 8ನೇ ಶ್ಲೋಕ, ಇವುಗಳ ಇನ್ನೂ ಕೆಲವು ವಿವರಗಳನ್ನು ಇವತ್ತು ನಾವು ನೋಡಬೇಕು. ಪೀತ ಕೌಶಾಂಬರೇಣ ಅಂತಿದೆ. ಹಳದಿ ಬಣ್ಣದ ರೇಷ್ಮೆಯ ವಸ್ತ್ರವನ್ನು ಧರಿಸಿದ್ದಾನೆ, ಹೀಗೆ ಅದರ ಅರ್ಥ. ಅಲ್ಲಿ ಕೌಶಾಂಬರ ಅಂದ್ರೆ ವಿಜಯಧ್ವಜರು ಹೇಳ್ತಾರೆ, ಕ್ರಿಮಿಕೋಶೇನ ರಚಿತಂ ಕೌಶೇಯಂ. ರೇಷ್ಮೆ ಹುಳ, ಕ್ರಿಮಿ ಅಂದ್ರೆ ರೇಷ್ಮೆ ಹುಳ, ಅದರ ಕೋಶ ಅಂದ್ರೆ ಗೂಡು, ಆ ಗೂಡಿನಿಂದ ತೆಗೆದ ನೂಲಿನಿಂದ ತಯಾರಾದ ಬಟ್ಟೆಯೇ ಕೌಶೇಯ. ಅಂತಹ ಅಂಬರದಿಂದ ಇವನು ವಿದಿತ ಅಂದ್ರೆ ವಿಶೇಷಿತನಾದವನು. ಅಂತಹ ಅಂಬರ ಇವನಿಗೊಂದು ವಿಶೇಷಣ ಯಾವತ್ತು. ಕೌಶೇಯಂ ಕ್ರಿಮಿಕೋಶೋತ್ಥಂ ಅಂತ ಕೋಶವೇ ಇದೆ. ಕೌಶೇಯ ಪೀತವಸನ ಅಂತ ಲಕ್ಷ್ಮೀದೇವಿ ಬಗ್ಗೆಯೂ ಸ್ತೋತ್ರ ಇದೆ. ಹೀಗೆ ಕ್ರಿಮಿಯ ರೇಷ್ಮೆ ಹುಳುವಿನ ಕೋಶ ಗೂಡಿನಿಂದ ತಯಾರಾದದ್ದು ಕೌಶೇಯ ವಸ್ತ್ರ. ಆದರೆ ಮೂಲತಃ ಕೌಶೇಯ ಅಂತ ಶಬ್ದವೇ, ಅದನ್ನು ಇಲ್ಲಿ ಕೌಶೇಯ ಅಂತ ಶಬ್ದ ತಗೊಂಡಿಲ್ಲ, ಪೀತ ಕೌಶೇಯಾಂಬರೇಣ ಅಂತ ಹೇಳಬೇಕಾಗ್ತಿತ್ತು. ಒಂದು ಅಕ್ಷರ ಹೆಚ್ಚಿಗೆ ಆಗ್ತಿತ್ತು, ಅದು ಛಂದಸ್ಸಿಗೆ ಹೊಂದುತ್ತಿರಲಿಲ್ಲ. ಅದಕ್ಕಾಗಿ ಕೋಶೇನ ನಿರ್ಮಿತಂ ಕೌಶೇಯಂ ಅಂತ ಮಾಡುವ ಬದಲು ಕೋಶೇನ ನಿರ್ಮಿತಂ ಕೌಶಂ ಅಂತ ಮಾಡಿದ್ದಾರೆ. ಇಲ್ಲಿ ಈಗ ನಮಗೆ ಪ್ರಸಿದ್ಧವಾದ ಶಬ್ದ ಕೌಶೇಯ ಅಂದ್ರೆ ರೇಷ್ಮೆ ಅಂತ ಇರಬಹುದು, ಇಲ್ಲಂತಲ್ಲ. ಆದರೆ ಕೋಶ ಅಂತ ಮೂಲ ಶಬ್ದ ಗೂಡು, ಆ ಗೂಡಿನಿಂದ ತಯಾರಾದದ್ದು ಕೌಶೇಯ ಹೌದು, ಹಾಗೆ ಕೌಶವೂ ಹೌದು. ಕೋಶೇನ ನಿರ್ಮಿತಂ ಕೌಶಂ. ಅಣುಪ್ರತ್ಯಯ ಬಂದ್ರೆ, ಕೇವಲ ಅಣುಪ್ರತ್ಯಯ ಬಂದ್ರೆ ಕೌಶಂ ಅಂತ ಆಗ್ತದೆ. ಕೋಶೇನ ನಿರ್ಮಿತಂ ಕೋಶಸ್ಯ ಸಂಬಂಧಿ ಅನ್ನೋ ಅರ್ಥದಲ್ಲಿ ಢಕ್ ಅಂತ ಒಂದು ಪ್ರತ್ಯಯ ಬಂದ್ರೆ ಕೌಶೇಯ ಅಂತ ಆಗ್ತದೆ. ನಾನು ಪ್ರತ್ಯಯ ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರಬಹುದು. ಇವೆಲ್ಲ ತದ್ದಿತ ಪ್ರತ್ಯಯಗಳು, ಅದರಿಂದ ಹುಟ್ಟಿದ್ದು, ಅದರಿಂದ ಬಂದದ್ದು, ಅದಕ್ಕೆ ಸಂಬಂಧಿಸಿದ್ದು, ಹೀಗೆಲ್ಲ ಅರ್ಥದಲ್ಲಿ ಬೇರೆ ಬೇರೆ ಪ್ರತ್ಯಯಗಳನ್ನು ಹೇಳ್ತಿರ್ತಾರೆ. ಹಾಗಾಗಿ ಕೌಶೇಯ ಅಂದ್ರೂ ಕೋಶ ಎಂಬ ಶಬ್ದದಿಂದಲೇ ಅದು ಹುಟ್ಟಿದ ಶಬ್ದ. ಕೌಶ ಅಂತಂದ್ರು ಅದು ಕೋಶ ಎಂಬ ಶಬ್ದದಿಂದಲೇ, ಮೂಲ ಶಬ್ದದಿಂದ ಹುಟ್ಟಿದ ಶಬ್ದ. ಇಲ್ಲಿ ಕೌಶೇಯ ಅಂತ ನಮ್ಗೆಲ್ಲಿಗೂ ಗೊತ್ತಿರುವ ಶಬ್ದವನ್ನು ಹೇಳಿಲ್ಲ, ಕೌಶ ಅಂತ ಹೇಳಿದ್ದಾರೆ ಅಷ್ಟೆ. ಆದರೆ ಇಲ್ಲಿ ಯಾದವಾರ್ಯರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ನನಗೆ ಅದೇನು ಸಮಾಧಾನ ಕೊಡಲಿಲ್ಲ. ನಿಮ್ಗೆ ಯಾರಿಗಾರು ಸಮಾಧಾನ ಕೊಟ್ಟಿದ್ರೆ ನೀವು ಅದನ್ನು ಸ್ವೀಕರಿಸಬಹುದು. ಕುಶ ಅಂದ್ರೆ ಒಂದು ಕ್ರಿಮಿ, ಒಂದು ಯಾವುದೋ ಒಂದು ರೀತಿಯಾದ ಕ್ರಿಮಿ. ಆ ಕ್ರಿಮಿಯಿಂದ ನಿರ್ಮಿತವಾದದ್ದು ಕೌಶ. ಅಂಥ ಒಂದು ಅಂಬರವನ್ನ ಹುಟ್ಟವನು ಅಂತ. ಆದ್ರೆ ಕುಶ ಅನ್ನುವ ಶಬ್ದಕ್ಕೆ ಕ್ರಿಮಿ ಅಂತ ಅರ್ಥ ನನಗೆಲ್ಲೂ ಕಾಣಿಸಿಲ್ಲ. ನಾನು ಓದಬೇಕಾದ ಎಲ್ಲ ಕೋಶಗಳನ್ನು ಓದಿಬಿಟ್ಟಿದ್ದೇನೆ, ಓದಬೇಕಾದ ಎಲ್ಲ ವ್ಯಾಕರಣಗಳನ್ನು ಓದಿಬಿಟ್ಟಿದ್ದೇನೆ ಅಂತಲ್ಲ, ನನಗೆ ಕಾಣಲಿಲ್ಲ. ಇನ್ನು ಯಾರಿಗಾರು ಕಂಡ್ರೆ ಅದನ್ನ ನೀವು ಒಪ್ಕೋಬಹುದು. ಇಲ್ಲಿ ಕುಶ ಅಂದ್ರೆ ಒಂದು ಕ್ರಿಮಿ, ಅದರಿಂದ ನಿರ್ಮಿತವಾದದ್ದು ಕೌಶ. ನಿರ್ಮಿತವಾದದ್ದು ಯಾವುದು? ಕೌಶ ಅಂತ ಹೇಳ್ತಿದ್ದಾರೆ. ಕೌಶ ಅಂದ್ರೆ ಗೂಡು ಅಥವಾ ಗೂಡಿನಿಂದ ತಯಾರಾದ ಬಟ್ಟೆಗೆ ಕೌಶ ಅಂತ ಒಂದು ವಿಶೇಷಣವು, ಅದು ಗೊತ್ತಾಗೋದಿಲ್ಲ ಈ ಯಾದವಾರ್ಯರ ವ್ಯಾಖ್ಯಾನದಲ್ಲಿ. ಹಾಗೊಂದು ಅಸ್ಪಷ್ಟತೆ ಇದೆ. ಅದರಿಂದ ಆ ವ್ಯಾಖ್ಯಾನವನ್ನ ನಾನು ಒಪ್ಪೋದಿಲ್ಲ. ಕೋಶ ಅಂದ್ರೇನೆ ಗೂಡು, ಆ ಗೂಡಿನಿಂದ ತಯಾರಾದದ್ದು ಕೌಶೇಯ ಅಥವಾ ಕೌಶ. ಇಷ್ಟ ಅರ್ಥ ನಮಗೆ ಸಾಕಾಗುವಂಥದ್ದು. ದೋರ್ಭಿ ಚತುರ್ಭಿ ವಿದಿತಂ ಅಂತಿದೆಯಲ್ಲ, ಬೇರೆ ಕಡೆ ಎಲ್ಲ ವಿಶಿಷ್ಟ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತಿರ್ತಾರೆ, ಇಲ್ಲಿ ವಿದಿತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಿದಿತ ಅಂದ್ರೆ ಲಕ್ಷಿತಂ ಅಂತ ಅರ್ಥ ಯಾದವಾರ್ಯ ಹೇಳಿದ್ದಾರೆ. ವಿದಿತ ಅಂದ್ರೆ ವಿಶೇಷಿತ ಅಂತ ಅರ್ಥ ಹೇಳಿದ್ದಾರೆ ವಿಜಯಧ್ವಜರು. ವಿಶೇಷಿತ ಅಂದ್ರೆ ಕೂಡಿದವನು ಅಂತ. ಅಂತ ಒಂದು ಹಳದಿ ಬಣ್ಣದ ರೇಷ್ಮೆ ವಸ್ತ್ರ ಅನ್ನೋದು ಅವನಿಗೊಂದು ವಿಶೇಷಣ. ಆ ವಿಶೇಷಣದಿಂದ ಇವನು ಕೂಡಿದವನು ಅಂತ ಅರ್ಥ ಆಗ್ತದೆ.
ಯಾದವಾರ್ಯ ವ್ಯಾಖ್ಯಾನದಲ್ಲಿ ವಿದಿತಮ್ ಅಂತ ಮಾಡಿದಾರಲ್ಲ, ವಿದಿತಮ್ ಅಂದ್ರೆ ವಿದಿತಮ್ ಅಂದ್ರೆ ಲಕ್ಷಿತಮ್ ಅಂತ ಅರ್ಥ. ಇದೊಂದು ಆತನ ಲಕ್ಷಣ ಅಂತ ಹೀಗೆ ಅದ್ರ ತಿಳಿದು ಬರ್ತದೆ. ಪೀತಾಂಬರ ಅನ್ನೋದು ಭಗವಂತನ ಒಂದು ಲಕ್ಷಣ. ಅನೇಕ ಜನ ಅದನ್ನು ಉಟ್ಕೋತಾರೆ, ಮತ್ತು ಅನೇಕ ಜನರು ಆ ಕೌಶೇಯ, ಪೀತ ಬಣ್ಣದ ಕೌಶೇಯವನ್ನು ಉಟ್ಕೋಬಾರ್ದು ಅಂತ ಏನಿಲ್ಲ. ಅವನ ದೂತರೇ ಕೆಲವು ಬಾರಿ ಹುಟ್ಟಿರ್ತಾರೆ, ಮತ್ತು ದ್ವಾರಪಾಲಕರು ಹುಟ್ಟಿರ್ತಾರೆ. ಹೀಗೆ ಅದು ಭಗವಂತನ ಅಸಾಧಾರಣ ಲಕ್ಷಣ ಅಂತ ಏನಲ್ಲ. ಸ್ವಯಂ ಉದ್ಧವನು ಕೂಡ ಪೀತಾಂಬರ ಆಗಿದ್ದ ಅಂತ ಭಾಗವತದ ಭ್ರಮರ ಗೀತಾ ಭಾಗದಲ್ಲಿ 10ನೇ ಸ್ಕಂದದಲ್ಲಿ ಕಾಣಿಸ್ತದೆ. ಅದರಿಂದ ಅವನ ಅಸಾಧಾರಣ ಲಕ್ಷಣ ಏನಲ್ಲ, ಆದರೂ ಅವನ ಅನೇಕ ಗುಣಧರ್ಮಗಳಲ್ಲಿ ಅದೊಂದು. ಹೀಗೆ ವಿದಿತ ಅಂದ್ರೆ ಆ ಲಕ್ಷಣದಿಂದ ಕೂಡಿದವನು ಅಂತ ಅರ್ಥ. ಅಥವಾ ವಿದಿತ ಅಂತ ಅನ್ನೋದಕ್ಕೆ ತಿಳಿಯಲ್ಪಟ್ಟವನು ಅಂತಾನೆ ಅರ್ಥ. ಕೃಷ್ಣ ಅಂದ್ರೆ ಹೇಗೆ? 4 ಕೈಗಳುಳ್ಳವನು ಅಂತ ತಿಳಿಯಲ್ಪಟ್ಟವನು. ಪೀತವಾದ ರೇಷ್ಮೆ ವಸ್ತ್ರವನ್ನು ಧರಿಸಿದವನು ಅಂತ ತಿಳಿಯಲ್ಪಟ್ಟವನು. ಹೀಗೆ ತಿಳಿಯಲ್ಪಟ್ಟವನು ಅಂತ ಅರ್ಥ ಇಟ್ಕೊಂಡ್ರು ತಪ್ಪೇನಿಲ್ಲ. ಮುಂದೆ 8ನೇ ಶ್ಲೋಕದಲ್ಲಿ ಅಪಾಶ್ರಿತಾರ್ಭಕಾವಸ್ಥಂ ಅಂತ ಹೀಗೆ ಪಾಠ ಇದೆ. ಅವತಾರ ದಶಾದಲ್ಲಿ ಯಾವ ಅವಸ್ಥೆ ಇತ್ತೋ ಅದನ್ನೇ ಹೊಂದಿದವನು ಅಂತ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಯಾದವಾರ್ಯರು ಕೂಡ ಹಾಗೆ ಮಾಡ್ತಾರೆ. ಅವತಾರ ದಶಾಯಾಂಗ್ಯ ಬಾಲ್ಯಾವಸ್ಥಾ, ಕೃಷ್ಣ ಅವತಾರ ದಶಾದಲ್ಲಿದ್ದಾಗ ಒಂದೇನೊಂದು ಬಾಲ್ಯಾವಸ್ಥಾ ಇತ್ತು, ಅದನ್ನು ಹೊಂದಿದವನು ಅಂತ. ಅದು ಯಾಕೆ ಈ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆಯನ್ನು ಪಡ್ಕೋತಾನೆ, ಅದಕ್ಕೆ ಅರ್ಥ ಆಗದೇ ಇರುವಂಥ ವಿಚಾರ. ಭಗವಂತ ತಾನು ಬಾಲಕನಾಗಿದ್ದಾಗ ಬಾಲ್ಯಾವಸ್ಥೆಯನ್ನು ಜನರಿಗೆ ತೋರಿಸುವುದು, ಆ ಮೂಲಕ ಪ್ರಾಪ್ತೆ ನರೇಶು ಜನನೆ ಅವತಾರ ಮಾಡಿದಾಗ ಮನುಷ್ಯರಂತೆ ತಾನು ವರ್ತಿಸಬೇಕು ಅಂತ ಆತ ಸಂಕಲ್ಪ ತೊಟ್ಟಿರುವುದು, ಅದೆಲ್ಲ ಸರಿಯೇ. ಆದರೆ ಈಗ ಈ ವಯಸ್ಸಿನಲ್ಲಿ ಅವನು ಯಾಕೆ ಅರ್ಭಕಾವಸ್ಥೆ ಅಂತ ಹೇಳ್ತಾನೆ? ಅದರಿಂದ ಆ ಪಾಠ ಏನಷ್ಟು ಶುದ್ಧವಾದ ಪಾಠ ಅಲ್ಲ. ಯಾದವಾರ್ಯರು ಮೊದಲೊಂದು ಪಾಠ ಇಟ್ಕೊಂಡಿದ್ದಾರೆ. ಪೃಷ್ಠತಃ ಅವಷ್ಟಬ್ಧ ಅರ್ಭಕಾಶ್ವತ್ಥ, ಎಳೆಯ ಸೊಬಗುಳ್ಳಂತಹ ಒಂದು ಅಶ್ವತ್ಥ ವೃಕ್ಷ ಅಲ್ಲಿತ್ತು, ಅದನ್ನು ಹೊರಗಿ ಕೂತಿದ್ದ ಅನ್ನುವುದೇ ಹೆಚ್ಚು ಯೋಗ್ಯವಾದ ಅರ್ಥ, ಯೋಗ್ಯದ ಪಾಠ, ಮತ್ತು ಅದರ ಅರ್ಥವೂ ಚೆನ್ನಾಗಿದೆ. ಮುಂದೆ ತ್ಯಕ್ತ ಪಿಪ್ಪಲಂ ಅಂತಿದೆ. ತ್ಯಕ್ತ ಪಿಪ್ಪಲಂ ಅಂದರೆ ತ್ಯಕ್ತ ಕರ್ಮಫಲಂ, ಕರ್ಮದ ಫಲಗಳನ್ನು ತಿನ್ನದವನು. ಹಾಗೆ ಅದಕ್ಕೆ ಯಾದವಾರ್ಯರು ಕೂಡ ಅರ್ಥ ಬರೆದಿದ್ದಾರೆ. ತ್ಯಕ್ತಂ ದೂರೀಕೃತಂ ಪಿಪ್ಪಲಂ ಅಂದರೆ ಕರ್ಮಫಲಂ, ಕರ್ಮದ ಫಲವನ್ನು ಸ್ವೀಕಾರ ಮಾಡದೇ ಇದ್ದವನು. ಅಕೃಶಂ ಪರಿಪೂರ್ಣಾಂಗಂ ಅಂತ ಇಷ್ಟು ಬಂದಿದೆ. ಇದು ಉಪನಿಷತ್ನಲ್ಲಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಏನು ಮಂತ್ರ ಇದೆ, ಅಲ್ಲಿರೋ ಸಂಗತಿಯನ್ನು ಒಳಗೊಂಡಿರುವಂಥ ಒಂದು ವಿಶೇಷಣ. ಈ ದೇಹ ಅನ್ನೋದೊಂದು ಅಶ್ವತ್ಥ ವೃಕ್ಷ, ಅದರಲ್ಲಿ 2 ಹಕ್ಕಿಗಳಿವೆ. ಭಗವಂತ ಒಂದು ಹಕ್ಕಿ, ಜೀವ ಒಂದು ಹಕ್ಕಿ. ಅವು ಅನಾದಿ ಕಾಲದಿಂದಲೂ ಜೊತೆಗೇ ಇವೆ, ಹಾಗೆ ಗೆಳೆಯರೂ ಆಗಿವೆ. ಒಂದೇ ವೃಕ್ಷದನ್ನ ಅವು ಅಂಟಿಕೊಂಡಿವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಅದರಲ್ಲಿ ಒಂದು ಜೀವ ಅನ್ನೋ ಹಕ್ಕಿ ಪಿಪ್ಪಲ ಅಂದರೆ ಆ ಅಶ್ವತ್ಥದ ಹಣ್ಣನ್ನು ತಿಂತಾ ಇದೆ. ಅಂದರೆ ತಾನೇನು ಕರ್ಮ ಮಾಡ್ತಾ ಇದೆ, ಕರ್ಮದ ಫಲವನ್ನು ಅದು ಉಣ್ತಾ ಇದೆ. ಮತ್ತೆ ಜನ್ಮ ತಾಳ್ತದೆ, ಮತ್ತೆ ಕರ್ಮ ಮಾಡ್ತದೆ, ಅದು ಫಲವನ್ನು ಉಣ್ತದೆ. ಹೀಗೆ ಸಂಸಾರದಲ್ಲಿ ಅದು ಮುಂದುವರೆದಿದೆ. ವಸ್ತುತಃ ಕರ್ಮದ ಫಲ ಅಂತ ಅನ್ನೋದು ಸ್ವಾದು ಏನಲ್ಲ, ಅಸಾಧು ಏವ ಸ್ವಾದ್ವತ್ತಿ ಅಂತ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ. ಅದೇನು ರುಚಿ ಅಲ್ಲ, ಆ ರುಚಿ ಇರುವುದನ್ನು ಅಲ್ಲದೆ ಇರುವುದನ್ನೇ ರುಚಿ ಅನ್ನುವಂತೆ ಇದು ಭ್ರಾಂತಿಯಿಂದ ತಿಂತಾ ಇದೆ. ಅದಕ್ಕೆ ಬೇರೆ ಗತಿ ಇಲ್ಲ. ಹಾಗೆ ಕರ್ಮದ ಫಲವನ್ನು ಅನುಭವಿಸಲೇಬೇಕಾದದ್ದು ಅದರ ಒಂದು ನಿರ್ಬಂಧ. ಭಗವಂತನ ನಿರ್ಬಂಧಕ್ಕೆ ಅದು ಅಡಿಯಾಗಿ ಆ ಫಲವನ್ನು ಅನುಭವಿಸ್ತಾನೆ ಇದೆ, ಕರ್ಮದ ಫಲವನ್ನು ತಿಂತಾ ಇದೆ. ಅನಶ್ನನ್ಯ, ಇನ್ನೊಂದು ಹಕ್ಕಿ ಆ ಕರ್ಮದ ಫಲವನ್ನು ತಿಂತಾ ಇಲ್ಲ, ಯಾಕಂದ್ರೆ ಕರ್ಮವನ್ನೇ ಮಾಡ್ತಿಲ್ಲ. ಏನು ಮಾಡುವುದಿದ್ರೂ ಕರ್ಮದ ಅಧೀನವಾಗಿ ಅದು ಮಾಡೋದಿಲ್ಲ.
ಅವತಾರ ಮಾಡ್ತದೆ, ಅವತಾರದಲ್ಲಿ ಭೋಗವನ್ನು ಸವಿತದೆ, ಅದೆಲ್ಲ ಸರಿ. ಆದರೆ ಯಾಕೆ ಮಾಡ್ತಾನೆ ಅದನ್ನೆಲ್ಲ ಅಂದರೆ ಅವನಿಗೆ ಯಾವುದೇ ಕರ್ಮದ ಬಂಧನವೂ ಇಲ್ಲ, ಕರ್ಮದ ಫಲವಾಗಿ ಇದನ್ನು ಮಾಡ್ತಾ ಇರುವುದೂ ಅಲ್ಲ. ಮಾಡದೆ ಹೋದರೆ ಆತನಿಗೆ ಯಾವುದೇ ವ್ಯತ್ಯಯವೂ ಇಲ್ಲ. ನ ಕರ್ಮಣ ವರ್ಧತೆ ನೋಕನೀಯಾನ್. ಕರ್ಮ ಮಾಡಿದ್ರಿಂದ ಆತನಿಗೇನೋ ಒಂದು ಹೆಗ್ಗಳಿಕೆ ಬರೋದಿಲ್ಲ, ಕರ್ಮ ಮಾಡದೇ ಇರುವ ಪ್ರಯುಕ್ತ ಆತ ಕನಿಷ್ಠನೂ ಆಗುವುದಿಲ್ಲ ಅಂತ ಈಗ ಆ ಮಂತ್ರದ ಅರ್ಥ. ಈಗ ಅನಷ್ಟನ್ ಕರ್ಮದ ಫಲವನ್ನು ತಿಂತಾ ಇಲ್ಲ, ಆದರೂ ಅವಿಚಾಕ ಶೀತಿ ಅದು ಕಂಗೊಳಿಸ್ತಾ ಇದೆ. ಅದರಲ್ಲಿ ಏನೂ ಯಾವುದೇ ರೀತಿಯಾದ ಕೃಷತೆ, ದೈಹಿಕ ಕೃಷತೆ, ಮಾನಸಿಕ ಕೃಷತೆ, ಬೌದ್ಧಿಕ ಕೃಷತೆ ಅದರಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ರೀತಿಯಿಂದಲೂ ಅದು ಪರಿಪುಷ್ಟವಾಗಿದೆ. ಅಲ್ಲಿ ಶ್ರೀಧರದ ಅರ್ಥ ಬರೀತಾರೆ. ತ್ಯಕ್ತಂ ಪಿಪ್ಪಲಂ ವಿಷಯ ಸುಖಂ, ವಿಷಯ ಸುಖವನ್ನು ಅನುಭವಿಸದೇ ಇರುವಂಥದ್ದು. ಅಕೃಷಂ ಆನಂದ ಪರಿಪೂರ್ಣ, ಈ ಪರಮಾತ್ಮ ಆನಂದ ಪರಿಪೂರ್ಣನಾಗಿದ್ದಾನೆ ಅಂತ. ತ್ಯಕ್ತ ಕರ್ಮಫಲಂ ಅಂತಲೇ ವೀರರಾಘವರ ಪಾಠ ಇದೆ. ಅಕೃಷಂ ಅಂದರೆ ಕರ್ಮಾಯತ್ತ ಕಾರ್ಶ್ಯ ಸ್ಥೌಲ್ಯ ಆದಿ ವ್ಯಾಧಿ ರಹಿತಂ. ಕರ್ಮದ ಫಲವಾಗಿ ನಾವು ಬೇರೆ ಬೇರೆ ಅವಸ್ಥೆಗಳನ್ನು ಪಡಿತಿರ್ತೀವಿ. ಕೆಲವು ಸರಿ ಕೃಷರಾಗಿರ್ತೀವಿ, ಕೆಲವು ಬಾರಿ ಸ್ಥೂಲರಾಗಿರ್ತೀವಿ, ಕೆಲವು ಬಾರಿ ಮಾನಸಿಕ ರೋಗಗಳಿಂದ, ಕೆಲವು ಬಾರಿ ದೈಹಿಕ ರೋಗಗಳಿಂದ ನಾವು ಪೀಡಿತರಾಗ್ತೇವೆ. ಇದೆಲ್ಲ ಈ ಕೃಷತೆ ಇತ್ಯಾದಿಗಳು ನಾವು ಬರುವುದು ಕರ್ಮದ ಫಲವಾಗಿ. ಅದ್ಯಾವುದೂ ಇಲ್ಲ ಅಂತ ಅದರ ತಾತ್ಪರ್ಯ. ಅಕೃಷಂ ಅಂದರೆ ಅಕ್ಷಾಮಂ, ಅದರಲ್ಲೇನು ಕ್ಷೀಣತೆಯೇ ಬಂದಿಲ್ಲ ಅಂತ ಅರ್ಥ ಬರೀತಾರೆ ರಾಧಾಕೃಷ್ಣರು. ಆನಂದ ಘನಂ, ಆನಂದ ಪರಿಪೂರ್ಣವಾಗಿದೆ. ಇದು ಯಾವ ಕಾರಣದಿಂದಲೂ ಅದರ ಆನಂದ ಹೆಚ್ಚು ಆಗಿಲ್ಲ. ಇದ್ಯಾವುದು ಸಿಗದೆ ಹೋದರೆ ಆತನ ಆನಂದಕ್ಕೆ ಧಕ್ಕೆ ಬರುವುದೂ ಇಲ್ಲ. ಹೀಗೆ ಅರ್ಥ ಬರೀತಾರೆ. ಅಲ್ಲಿಗೆ ಈ 8ನೇ ಶ್ಲೋಕದ ಕೆಲವು ಅಂಶಗಳನ್ನು ಇವತ್ತು ನೋಡಿದ್ದೇವೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.